Good afternoon. We'll continue with the calculation of cost of equity under second method, that is dividend growth method. First one, dividend yield method. Now the other method of calculating cost of equity is dividend growth method. So in the dividend yield method, we have calculated cost of equity for new company and for existing companies. Existing ಕಂಪನಿಗೆ ಮತ್ತು ನ್ಯೂ ಕಂಪನಿಗೆ ಕಾಸ್ಟ್ ಆಫ್ ಇಕ್ವಿಟಿ ಕ್ಯಾಲ್ಕುಲೇಟ್ ಮಾಡುವಂಥದ್ದು ಡಿವಿಡೆಂಡ್ ಈಲ್ಡ್ ಮೆಥಡ್ ಅಲ್ಲಿ ಮಾಡಿದೆ. ನ್ಯೂ ಕಂಪನಿ ಕೇಸ್ ಇದ್ದಾಗ ನಾವು ಅಲ್ಲಿ ಇಶ್ಯೂ ಪ್ರೈಸ್ ಮೈನಸ್ ಇಶ್ಯೂ ಎಕ್ಸ್ಪೆನ್ಸಸ್ ಮಾಡಿ ಪಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತಿದ್ದೆವು. ಡಿವಿಡೆಂಡ್ ಅನ್ನು ಪಿ ವ್ಯಾಲ್ಯೂ ಇಂದ ಡಿವೈಡ್ ಮಾಡಿ 100 ಇಂದ ಮಲ್ಟಿಪ್ಲೈ ಮಾಡ್ತಿದ್ದೆವು. ಡಿವಿಡೆಂಡ್ ಇನ್ನೊಂದು ನ್ಯೂ ಎಕ್ಸಿಸ್ಟಿಂಗ್ ಕಂಪನಿ ಕೇಸ್ ಅಲ್ಲಿ ನಾವು ಮಾರ್ಕೆಟ್ ವ್ಯಾಲ್ಯೂ ಇಂದ ಡಿವಿಡೆಂಡ್ ಅನ್ನು ಡಿವೈಡ್ ಮಾಡಿ ಅಲ್ಲಿ ಕಾಸ್ಟ್ ಆಫ್ ಇಕ್ವಿಟಿ ಕ್ಯಾಲ್ಕುಲೇಟ್ ಮಾಡ್ತಿದ್ದೇವೆ. ಇದು ಡಿವಿಡೆಂಡ್ ಗ್ರೋತ್ ಮೆಥಡ್. ಡಿವಿಡೆಂಡ್ ಗ್ರೋತ್ ಮೆಥಡ್ ಅಂತ ಹೇಳಿದೆ. ಇದು ಗಾರ್ಡನ್ಸ್ ಡಿವಿಡೆಂಡ್ ಗ್ರೋತ್ ಮಾಡೆಲಿನ ಮೇಲೆ ಡಿಪೆಂಡ್ ಆಗಿರುವಂತ ಒಂದು ಮೆಥಡ್. ಏನು ಅಂತ ಹೇಳಿದ್ರೆ, ಇಫ್ ದೇರ್ ಇಸ್ ಎ ಕಾನ್ಸ್ಟೆಂಟ್ ಗ್ರೋತ್ ಇನ್ ದ ಅರ್ನಿಂಗ್ಸ್ ಆಫ್ ದ ಕಂಪನಿ, usually the shareholders will expect a higher rate of return every year. If there is constant growth in the earning and constant growth in the dividend, it is natural that shareholders are always expecting a little higher dividend in the future. So when they expect little higher dividend in the future, the cost to the company will be comparatively high. So how to calculate the cost of equity under dividend growth method? As usual, for the dividend yield method, we are adding the growth in percentage or dividend as a percentage. Dividend yield method ಅಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಿತ್ತು ಕಾಸ್ಟ್ ಆಫ್ ಇಕ್ವಿಟಿ, ಅದೇ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೇವೆ. ಅದಕ್ಕೆ ಎಷ್ಟು ಎಕ್ಸ್ಪೆಕ್ಟೆಡ್ ಗ್ರೋತ್ ಅಂತ ಕೊಟ್ಟಿರ್ತಾರೆ, ಆ ಗ್ರೋತ್ ಅನ್ನು ಆಡ್ ಮಾಡ್ತೇವೆ ನಾವು. ಆಗ ಡಿವಿಡೆಂಡ್ ಗ್ರೋತ್ ಮೆಥಡ್ ಅಲ್ಲಿ ಕಾಸ್ಟ್ ಆಫ್ ಇಕ್ವಿಟಿ ಸಿಗ್ತದೆ ನಮಗೆ. ಸೊ ಟು ದ ಯೂಶುವಲ್ ಕಾಸ್ಟ್ ಆಫ್ ಇಕ್ವಿಟಿ ವಿ ಆರ್ ಆಡಿಂಗ್ growth in earnings or expected growth in earnings, which is you will get in the problem. ಅದು ಪ್ರಾಬ್ಲಮ್ ಅಲ್ಲಿ ಹೇಳಿರ್ತಾರೆ ಎಷ್ಟು ಗ್ರೋತ್ ಇದೆ ಅಂತ ಹೇಳಿ. ಸೊ ಅಷ್ಟು ಗ್ರೋತ್ ಅನ್ನು ನಾವು ಆಡ್ ಮಾಡ್ತೇವೆ. ಸೊ ಆಸ್ ಟು ಗೆಟ್ ದ ಕಾಸ್ಟ್ ಆಫ್ ಇಕ್ವಿಟಿ. ಕಾಸ್ಟ್ ಆಫ್ ಇಕ್ವಿಟಿ ಸಿಗಬೇಕಾದ್ರೆ ಯೂಶುವಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಗೆ ಗ್ರೋತ್ ಆಡ್ ಮಾಡ್ತೀವಿ. ಸೊ ಏನ್ ಫಾರ್ಮುಲಾ ಆಗ್ತದೆ ಆಗ? ಫಾರ್ಮುಲಾ ಯೂಶುವಲ್ ಕಾಸ್ಟ್ ಆಫ್ ಇಕ್ವಿಟಿ ಹೇಗೆ ಕ್ಯಾಲ್ಕುಲೇಟ್ ಮಾಡುದು? ಡಿ ಡಿವೈಡೆಡ್ ಬೈ ಪಿ ಇಂಟು 100. ದಿಸ್ ಇಸ್ ಯೂಶುವಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂಡರ್ ಡಿವಿಡೆಂಡ್ ಈಲ್ಡ್ ಮೆಥಡ್. ಸೊ ಇದಕ್ಕೆ ಏನ್ ಮಾಡ್ಲಿಕ್ಕೆ ಹೇಳ್ತಾರೆ, ನಮ್ಗೆ ಗ್ರೋತ್ ಅನ್ನು ಆಡ್ ಮಾಡಿ ಅಂತ ಹೇಳ್ತಾರೆ. ಪ್ಲಸ್ ಜಿ ಗ್ರೋತ್ ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಅದನ್ನ ನಾವು ಆಡ್ ಮಾಡ್ತೇವೆ. ಸೊ ಆಗ ನಮ್ಗೆ ಡಿವಿಡೆಂಡ್ ಗ್ರೋತ್ ಮೆಥಡ್ ಅಲ್ಲಿ ಕಾಸ್ಟ್ ಆಫ್ ಇಕ್ವಿಟಿ ಎಷ್ಟು ಅಂತೇಳಿ ಸಿಗ್ತದೆ. ಯೂಶುವಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಗೆ ನಾವು ಅದನ್ನ ಆಡ್ ಮಾಡಬೇಕು, ಗ್ರೋತ್ ಅನ್ನು ಆಡ್ ಮಾಡಬೇಕು. ಆಗ ಕಾಸ್ಟ್ ಆಫ್ ಇಕ್ವಿಟಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗ್ತದೆ. ಸೊ ನಾವು ವಿಲ್ ವರ್ಕ್ ಔಟ್ ದ ಪ್ರಾಬ್ಲಮ್ ವಿಚ್ ಐ ಹ್ಯಾವ್ ಸೆಂಟ್. ಎನ್ ಲಿಮಿಟೆಡ್ ಅಥವಾ ಎನ್ ಬ್ಯಾಟರಿ, ಎನ್ ಲಿಮಿಟೆಡ್ ಡಿಕ್ಲೇರ್ಡ್ 200% dividend for the year 2005-06 on its equity shares of rupees 10 face value. The price of the share was rupees 340. If it's expecting a growth in the earnings for the next year at 12%, calculate cost of equity shares for the company ಅಂತ ಹೇಳಿ ಕೊಟ್ಟಿದ್ದಾರೆ. ಎನ್ ಲಿಮಿಟೆಡ್ ನವರು 200% ಡಿವಿಡೆಂಡ್ ಡಿಕ್ಲೇರ್ ಮಾಡ್ತಾರೆ ಫಾರ್ ದ ಇಯರ್ 2005-06 on its equity share of rupees 10 face value. The price of the share was rupees 340. P market price of the share 340 rupees ಇದೆ. ಅದು ನೆಕ್ಸ್ಟ್ ಇಯರ್ ಗೆ 12% ಗ್ರೋತ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಸೊ ಈ ಇನ್ಫಾರ್ಮೇಶನ್ ಬೇಸಿಸ್ ಅಲ್ಲಿ ನಮಗೆ ಕಾಸ್ಟ್ ಆಫ್ ಇಕ್ವಿಟಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್ ಕಾಸ್ಟ್ ಆಫ್ ಇಕ್ವಿಟಿ. ಸೊ ಫಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡಿ ಫಾರ್ಮುಲಾ ಬರೀರಿ. ಪ್ರಾಬ್ಲಮ್ ಉಂಟು ನಿಮ್ಮ ಹತ್ರ. ಸೊ ಡಿ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ಹೌ ಟು ಕ್ಯಾಲ್ಕುಲೇಟ್ ಡಿ? ಡಿ ಈಸ್ ಈಕ್ವಲ್ ಟು ಫೇಸ್ ವ್ಯಾಲ್ಯೂ ಆಫ್ ಶೇರ್ ಮಾಡಿದ್ದೆ ನಾವೇನು
into dividend percentage. Dividend percentage. ಮೊನ್ನೆ ಮಾಡಿದ ಹಾಗೆ face value of share is 10. ನಾನು ಅದನ್ನು ಬರೀಲಿಲ್ಲ ಅಷ್ಟೇ. ಎಷ್ಟು dividend? 200%. 10 into 200%. It comes to rupees 20. 10 rupees is 100% ಅಂದ್ರೆ 10. 200% ಅಂದ್ರೆ 20 rupees. Here. Now P is to ಕೊಟ್ಟಿದ್ದಾರೆ. Price of the share was rupees 350. Sorry, 340. 340 rupees price ಅಂತ ಕೊಟ್ಟಿದ್ದಾರೆ. What is G? 12 ಅಂತ ಹೇಳಿ ತಗೊಳ್ಳಿ ನೀವು. 12% ಅದು 12 ಅಂತ ಹೇಳಿ ಕನ್ಸಿಡರ್ ಮಾಡೋ ಕ್ಯಾಲ್ಕುಲೇಷನ್. Clear? Now to the formula, you apply all this. D T ಹಾಗೆ ಏನಾದ್ರು ಹೇಗೆ ಬರ್ತದೆ? KE is equal to D 20 rupees, T 340 plus into 100 plus 12 ಅಂತೇಳಿ ಬರೀ 12% ಅದು 12 ಅಂತೇಳಿ ಬರೀ ಲಾಸ್ಟಿಗೆ ಪರ್ಸೆಂಟೇಜ್ ಅಲ್ಲಿ ನೀವು ಅದನ್ನು ಬರೆದ್ರೆ ಆಯ್ತಿಲ್ಲ, ಅದೇ ಕನ್ಫ್ಯೂಷನ್ ಆಗ್ಬೋದು ನಿಮಗೆ. ಸೊ 20 divided by 340 into 100 ಎಷ್ಟು ಬರ್ತದೆ? 5.88% ಬರ್ತದೆ ಪ್ಲಸ್ 12 ಅಷ್ಟೇ. ಎಷ್ಟಾಯ್ತು? 17.88% is cost of equity under dividend growth method. Dividend growth method ಅಲ್ಲಿ cost of equity is 17.88%. ಇಲ್ಲಿ 12% ಅಂತ ಹೇಳಿ ಬಂದ್ರೆ ನೀವು ಕನ್ಫ್ಯೂಷನ್ ಮಾಡಿಕೊಳ್ತೀರಿ. 5.88 ಪ್ಲಸ್ 12% ಮಾಡಿದ್ರೆ ಫಿಗರ್ ಡಿಫ್ರೆಂಟ್ ಬರುತ್ತೆ. ಆದ್ರಿಂದ 12 ಅಂತೇಳಿ ಬರೀರಿ, ತೊಂದರೆ ಇಲ್ಲ. ಗ್ರೋತ್ ಇನ್ ಪರ್ಸೆಂಟೇಜ್ ಇದು ನಮ್ಗೆ ಯೂಶುವಲ್ ಕಾಸ್ಟ್ ಆಫ್ ಇಕ್ವಿಟಿ. ಸರಿಯಾ? ನಿನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನಾವು ಇದು ಇಷ್ಟು ಮಾತ್ರ ಯೂಶುವಲ್ ಕಾಸ್ಟ್ ಆಫ್ ಇಕ್ವಿಟಿ. ಡಿವಿಡೆಂಡ್ ಈಲ್ಡ್ ಮೆಥಡ್ ಅಲ್ಲಿ ಇರಬಹುದು, ಡಿವಿಡೆಂಡ್ ಈಲ್ಡ್ ಮೆಥಡ್ ಅಲ್ಲಿ ಎಕ್ಸಿಸ್ಟಿಂಗ್ ಕಂಪನಿ ಇರಬಹುದು ಅಥವಾ ನ್ಯೂ ಕಂಪನಿ ಇರಬಹುದು. ಸೊ ಎರಡು ಕೇಸಲ್ಲಿ ಕಾಸ್ಟ್ ಆಫ್ ಇಕ್ವಿಟಿ ಇಷ್ಟು ಆಯ್ತು. ಅದಕ್ಕೆ ಗ್ರೋತ್ ಅನ್ನು ಆಡ್ ಮಾಡೋದು ಅಷ್ಟೇ. ಓನ್ಲಿ ದಿಸ್ ಮಚ್. ಸೊ ಟೋಟಲ್ ಕಾಸ್ಟ್ ಆಫ್ ಇಕ್ವಿಟಿ ಎಷ್ಟು ಅಂತ ಹೇಳಿ ಬಂತು. ಕ್ಲಿಯರ್? ಕಾಸ್ಟ್ ಆಫ್ ಇಕ್ವಿಟಿ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೀವು ಬರ್ಕೊಂಡಿದ್ದೀರಿ. Asian Paints Limited declared 95% dividend on its equity shares of rupees 10 for the year 2004-05. The market price ruled at rupees 410 per share. It expected a growth rate of 8%. On the other hand, Berger Paints Limited for the same year declared 70% dividend on its equity shares of rupees 2 face value. The market price ruled at rupees 68. It expected a growth rate of 10%. Calculate cost of equity shares of each of the companies. ಎರಡು ಕಂಪನಿ ಕೊಟ್ಟಿದ್ದಾರೆ. ಒಂದು ಏಷ್ಯನ್ ಪೇಂಟ್ಸ್, ಇನ್ನೊಂದು ಬರ್ಜರ್ ಕಂಪನಿ. ಎರಡು ಪೇಂಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಏಷ್ಯನ್ ಪೇಂಟ್ಸ್ ಇದ್ದು 95% ಡಿವಿಡೆಂಡ್ ಡಿಕ್ಲೇರ್ ಮಾಡ್ತಾರೆ. 10 rupees ಫೇಸ್ ವ್ಯಾಲ್ಯೂ ಆಫ್ ಶೇರ್ ಇದೆ. ಆಮೇಲೆ ಮಾರ್ಕೆಟ್ ಪ್ರೈಸ್ 410 ಇದೆ. ಗ್ರೋತ್ 8% ಇದೆ. ಇನ್ನು ಬರ್ಜರ್ ಇದು ಫೇಸ್ ವ್ಯಾಲ್ಯೂ ಆಫ್ ಶೇರ್ 2 rupees, 70% ಡಿವಿಡೆಂಡ್ ಡಿಕ್ಲೇರ್ ಮಾಡ್ತಾರೆ. ಗ್ರೋತ್ 10% ಇದೆ. ಸೊ ಒಂದೇ ಕಂಪನಿದು ಕ್ಯಾಲ್ಕುಲೇಟ್ ಮಾಡೋದು. ಫಸ್ಟ್ ಫಾರ್ಮುಲಾ ಬರೀರಿ, ಆಮೇಲೆ ಏಷ್ಯನ್ ಪೇಂಟ್ಸ್ ಲಿಮಿಟೆಡ್ ಫಸ್ಟ್ ಡಿ ಎಷ್ಟು ಪುನಃ ಫಾರ್ಮುಲಾ ಬರೀದಿಲ್ಲ ನಾನು. 10 into 95%, 9.5. ಪಿ ಎಷ್ಟು? ಮಾರ್ಕೆಟ್ ಪ್ರೈಸ್ ಆಫ್ ಶೇರ್ 410. ಗ್ರೋತ್ ಎಷ್ಟು?
8%. Clear? Then dividend face value in ಮೇಲೆ percentage 95% ಅಂದ್ರೆ 9.5 ಬರ್ತದೆ 9 rupees 50 paise. P market price of share 410. G 8%. ಫಾರ್ಮುಲಾ ಬರ್ಕೊಂಡಿದ್ರಿ ಫಾರ್ಮುಲಾಕ್ಕೆ ಅದನ್ನು ಹಾಕಿ KE is equal to 9.5 divided by 410 into 100 plus 8 ಅಂತ ಹೇಳಿ ಬರಿ ಎಷ್ಟಾಗುತ್ತೆ 9.5 divided by 410 ಅಂದ್ರೆ 3.23 ಆಗ್ತದೆ sorry 2.32 plus 8 is 10.32% is the cost of equity of Asian Paints. Asian Paints is the cost of equity. Dividend divided by market price of share into 100, the usual cost of capital. To that we are adding growth in percentage 10.32%. Last year percentage into value 10.32. Yeah, next Berger Paints Limited B. Berger Paints Limited. So the D is to 2 rupees face value, 70% dividend declare ಮಾಡ್ತಾರೆ. It comes to 1.4. P is to market price of share 68 rupees. Growth rate of 10%. Cost of equity is equal to 1.4 divided by 68 into 100 plus 10. ಎಷ್ಟಾಗ್ತದೆ 1.4 divided by 68 ಅಂದ್ರೆ 2.06 ಆಗ್ತದೆ 2.06 plus 10. 12.06% is the cost of equity. 12.06% is the cost of equity. Clear? 12.06 is the cost of equity. Dividend face value into percentage 1.4, market price of share 68, growth 10%. 1.4 divided by 68 into 100, usual cost of capital 2.06. ಅದಕ್ಕೆ growth add ಮಾಡ್ತೇವೆ ನಾವು 12.06 ಬರ್ತದೆ ಫಾರ್ಮುಲಾ ಮಾಡ್ಕೊಂಡಿದ್ದೀವಿ. ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ ಯಾವುದು ಒಂದು 8 ಕಂಪನಿದು ಇದು ಎಕ್ಸಾಮಿಗೆ 2 ವರ್ಷ ಕೇಳಿದ್ದಾರೆ 12 ಮಾರ್ಕ್ಸ್ 2019 ಅಲ್ಲಿ ಕೇಳಿದ್ದಾರೆ 2013 ಅಲ್ಲಿ ಕೇಳಿದ್ದಾರೆ 13 ಅಲ್ಲಿ ಮತ್ತು 19 ಅಲ್ಲಿ ಆ ಪ್ರಾಬ್ಲಮ್ 2 ವರ್ಷ ಕೇಳಿರುವಂತದ್ದು ನಾವು ABCD ಅಂತೇಳಿ ಬರೆಯುವ ಕಂಪನಿ ನಿನ್ನೆ ಮಾಡಿದಾಗೆ ನಾವು ಯಾವುದು ಟ್ಯಾಬ್ಯುಲರ್ ಫಾರ್ಮ್ ಅಲ್ಲಿ ಅಥವಾ ಸ್ಟೇಟ್ಮೆಂಟ್ ಫಾರ್ಮ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ABCD ಅಂತೇಳಿ ಕಂಪನಿ ಹೆಸರು ಕೊಡುವ ಫೇಸ್ ವ್ಯಾಲ್ಯೂ 10 2 to 10 10 10 10 ಇದೆ ಡಿವಿಡೆಂಡ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಮಾರ್ಕೆಟ್ ಪ್ರೈಸ್ ಕೊಟ್ಟಿದ್ದಾರೆ ಎಸ್ಟಿಮೇಟೆಡ್ ಗ್ರೋತ್ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ ಫಾರ್ಮ್ ಅಲ್ಲಿ ಕ್ಯಾಲ್ಕುಲೇಟ್ ಇಲ್ಲ 1 by 1 ಹೇಗೆ ಸಹ ಮಾಡಿಕೊಂಡು ಹೋಗಬಹುದು ಉದ್ದಕ್ಕೆ ಸ್ಟೇಟ್ಮೆಂಟ್ ಫಾರ್ಮ್ ಅಲ್ಲಿ ಅಂದ್ರೆ ಎಟ್ ಎ ಟೈಮ್ ನಿಮಗೆ ಎಲ್ಲ ಸಿಗ್ತದೆ
ನಾನು ಸ್ಟೇಟ್ಮೆಂಟ್ ಡ್ರಾ ಮಾಡ್ತೇನೆ, ನೀವು ಡ್ರಾ ಮಾಡಿ. ಸ್ಟೇಟ್ಮೆಂಟ್ ಆಫ್ ಕಂಪ್ಯೂಟೇಷನ್ ಆಫ್ ಕಾಸ್ಟ್ ಆಫ್ ಇಕ್ವಿಟಿ ಶೇರ್ಸ್. Statement of computation of cost of equity shares. First, column serial number. Serial number, name of the company, face value of share, and amount ಬರಲಿಕ್ಕೆ ಬೇಕಾದಷ್ಟು ಕಾಲಮ್ ಇದೆ ಸಾಕು. ಆಮೇಲೆ ಡಿವಿಡೆಂಡ್ ಪರ್ ಶೇರ್, ಮಾರ್ಕೆಟ್ ಪ್ರೈಸ್, expected growth, last calculation. Serial number, name of the company, face value, dividend per share, D is a calculation. Market price, P, growth, G. आमेले formula K is equal to D divided by P into 100 plus G, growth. ಯಾರು ಎಲಿಜಿಬಲ್ ಕಾಣಲಿಲ್ಲ ಅಂದ್ರೆ ಸ್ಕ್ರೀನ್ ಅನ್ನು ಸ್ವಲ್ಪ ಜೂಮ್ ಮಾಡಿ, ನಿಮ್ಮ ಮೊಬೈಲ್ ಅಲ್ಲಿ ಸ್ಕ್ರೀನ್ ಅನ್ನು ಹಾಗೆ ಜೂಮ್ ಮಾಡಿ ಕಾಣುತ್ತೆ. ಸೊ ಇಷ್ಟು ಕಾಲಮ್ಸ್ ಹಾಕಿ 1 by 1 ಬರ್ಕೊಂಡು ಹೋಗುವ. Serial number 1, company A ಅಂತೇಳಿ ಬರೀನಿ. So face value of share is 10 rupees. Dividend 10 into percentage 18%. 10 into 18%, it comes to 1.8. So what is the market price of share? 34 rupees. Expected growth 4%. So KE is equal to 1.8 divided by 34 into 100 plus 4 is equal to ಎಷ್ಟು ಬರ್ತದೆ? 9.29% ಬರ್ತದೆ. 9.29% ಅಂತೇಳಿ ಬರೀಬೇಕು ಲಾಸ್ಟಿಗೆ. ಅದೊಂದು ಬರೀಲೇಬೇಕು ನೀವು, ಪರ್ಸೆಂಟ್ ಅಂತೇಳಿ ಒಂದು ಲಾಸ್ಟಿಗೆ ಬರೀಬೇಕು. ಇಲ್ಲಿ ಬರೀಲಿಲ್ಲ ನಾವು, ಇದು 4%, 4 ಅಂತೇಳಿ ಬರೆದು ಸಾಕು. ಸೆಕೆಂಡ್ ಕಂಪನಿ B ಅಂತೇಳಿ ಬರೀರಿ. What is the face value of share? 2 rupees. So what is the dividend? 2 into 85%. 85%, it comes to 1.7. 2 into 85%, 1.7. Market price of share 77. Growth 6. So what is cost of equity? 1.7 divided by 77 into 100 plus 6.
8.21% వస్తుంది. 8.21%. 8.21%. ಮೂರನೇದು ಕಂಪನಿ ಸಿ, face value of share 2. So dividend percentage 225%. 225%. 4.5. Market price 281. Growth 8%. So cost of equity 4.5 divided by 281 into 100 plus 8, 9.6%. 9.6%. Company 4, D, face value of share 10 rupees, dividend 10 into 38%, 3.8. Market price of share 103. Growth 5. 3.8 divided by 103 into 100 plus 5 is equal to 8.69%. 8.69%. What's that calculation? Next, company 5, face value of share 10, dividend 10 into 20%, that is 2 rupees. So what is the market price? 78. What is the expected growth? 5. So cost of equity 2 divided by 78 into 100 plus 5, 7.56%. 7.56%. Company 6, face value 10 rupees, dividend percentage 15, 1.5. Market price 190. Growth 6%. Cost of equity 1.5 divided by 190 into 100 plus 6. It comes to 6.79%. 6.79%. Next, company 7. Ten into 10%,
1 rupee. Market value of share 34. Growth 4%. Cost of equity 1 divided by 34 into 100 plus 4. It comes to 6.94%. 6.94%. 10 rupees face value. 10 into 18%, 1.8. So market value 234. Market price. Growth 7%. 1.8 divided by 234 into 100 plus 7 is equal to 7.77%. So this is how cost of equity is calculated in case of dividend growth method. Dividend growth method ಅಲ್ಲಿ ಕಾಸ್ಟ್ ಆಫ್ ಇಕ್ವಿಟಿ ನಾವು ಈ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೇವೆ. ಎಕ್ಸಾಮಿಗೆ ಸಾಧಾರಣ ಇದೇ ಟೈಪ್ ಇದ್ದ ಪ್ರಾಬ್ಲಮ್ ಕೇಳ್ತಾರೆ, ಆಗ ಹೇಳಿದೆ. ಇದು 2 ವರ್ಷ ಕೇಳಿದ್ದಾರೆ, 2013 ನಲ್ಲಿ ಮತ್ತು 2019 ನಲ್ಲಿ 12 ಮಾರ್ಕಿಗೆ. ಇಂಥದ್ದೇ ಪ್ರಾಬ್ಲಮ್ ಇನ್ನು ಬೇರೆ ವರ್ಷ 12 ಮಾರ್ಕಿಗೆ ಕೇಳುವಾಗ ಇದರಲ್ಲಿ ಸ್ವಲ್ಪ ಫಿಗರ್ ಆಚೆ ಈಚೆ ಮಾಡಿ ಕೊಡ್ತಾರೆ. ಮೆಥಡ್ ಸೇಮ್, ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಸೇಮ್ ಮೆಥಡ್ ಯು ಹ್ಯಾವ್ ಟು ಫಾಲೋ. Figures may be different, but method of calculating dividend and method of calculating cost of equity same. Same method ಅಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿ. ಕೇಳಿಕೊಂಡ ಡೌಟ್ ಇದ್ರೆ, ಕ್ವಶನ್ಸ್ ಇದ್ರೆ, ಕ್ಲಾರಿಫಿಕೇಶನ್ಸ್ ಇದ್ರೆ ಹೇಳಿ. Any doubt, any question or clarification you can ask. Anything to ask? ಕೇಳಿಕೊಂಡ ಏನಾದ್ರು ಇಲ್ಲ ಅಂದ್ರೆ ಎಂಡ್ ಮಾಡುವ. ಥ್ಯಾಂಕ್ ಯು.